ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಚಿಕ್ಕಬಳ್ಳಾಪುರದಲ್ಲಿ ತಲ್ಲಣ ಮೂಡಿಸುವ ಘಟನೆಯೊಂದು ಬೆಳಕಿಗೆ ಬಂದಿದೆ. ಪ್ರಸಿದ್ಧ ಪುಣ್ಯಕ್ಷೇತ್ರದ ಬಳಿಯೇ ವೃದ್ಧೆಯೊಬ್ಬರ ಶವ ಅನುಮಾನಾಸ್ಪದ ರೀತಿಯಲ್ಲಿ ಪತ್ತೆಯಾಗಿದೆ. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ರಂಗಸ್ಥಳದ ಶ್ರೀ ರಂಗನಾಥಸ್ವಾಮಿ ದೇವಾಲಯದ ಮುಂಭಾಗದಲ್ಲೇ ಸುಮಾರು 60 ವರ್ಷದ ಅಪರಿಚಿತ ಮಹಿಳೆಯ ಶವ ಪತ್ತೆಯಾಗಿದ್ದು ಸಾರ್ವಜನಿಕರಲ್ಲಿ ಭೀತಿ ಮೂಡಿಸಿದೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಹಾಗಾದ್ರೆ ಅಲ್ಲಿ ನಡೆದಿದ್ದೇನು? ಆ ವೃದ್ಧೆ ಯಾರು? ಇಲ್ಲಿದೆ ನೋಡಿ ಒಂದು ಕಂಪ್ಲೀಟ್ ರಿಪೋರ್ಟ್. ದೇವಾಲಯದ ಸುತ್ತಮುತ್ತಲಿನ ನಿರ್ಜನ ಪ್ರದೇಶ, ಜನ ಜಮಾಯಿಸಿರುವುದು. ದೇವಸ್ಥಾನದ ಪಕ್ಕದ ನಿರ್ಜನ ಪ್ರದೇಶ, ಸುತ್ತಲೂ ನೆರೆದಿರುವ ಜನ, ಪೊಲೀಸರ ಬಿಗಿ ತಪಾಸಣೆ. ಈ ಭೀಕರ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರದ ರಂಗಸ್ಥಳ ಗ್ರಾಮದಲ್ಲಿ. ಹೌದು, ಇಲ್ಲಿನ ಸುಪ್ರಸಿದ್ಧ ಶ್ರೀ ರಂಗನಾಥಸ್ವಾಮಿ ದೇವಾಲಯದ ಮುಂಭಾಗದಲ್ಲೇ ವೃದ್ಧೆಯೊಬ್ಬರ ಶವ ಪತ್ತೆಯಾಗಿದೆ. ಮೃತದೇಹ ಹಾಗೂ ಅದರ ಪಕ್ಕದಲ್ಲಿರುವ ವಿಷದ ಬಾಟಲಿಗಳ ಕ್ಲೋಸ್ಅಪ್ ಶಾಟ್ಸ್. ಸುಮಾರು 60 ವರ್ಷ ವಯಸ್ಸಿನ ಅಪರಿಚಿತ ಮಹಿಳೆಯ ಶವ ಅನುಮಾನಾಸ್ಪದ ರೀತಿಯಲ್ಲಿ ಬಿದ್ದಿರುವುದನ್ನು ಕಂಡು ಸ್ಥಳೀಯರು ಬೆಚ್ಚಿಬಿದ್ದಿದ್ದಾರೆ. ಇನ್ನು ಮೃತದೇಹದ ಪಕ್ಕದಲ್ಲೇ ವಿಷದ ಬಾಟಲಿಗಳು ಪತ್ತೆಯಾಗಿರುವುದು ಹಲವು ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿದೆ. ವೃದ್ಧೆ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಎಂಬ ಬಲವಾದ ಶಂಕೆ ವ್ಯಕ್ತವಾಗಿದೆ. ಗ್ರಾಮಾಂತರ ಠಾಣೆ ಪೊಲೀಸರು ಸ್ಥಳ ಪರಿಶೀಲನೆ ನಡೆಸುತ್ತಿರುವುದು ಮಹಜರು ಪ್ರಕ್ರಿಯೆ. ಶವವನ್ನು ಕಂಡ ತಕ್ಷಣವೇ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ವಿಷಯ ತಿಳಿಯುತ್ತಿದ್ದಂತೆ ತಕ್ಷಣವೇ ಕಾರ್ಯಪ್ರವೃತ್ತರಾದ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಯ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸದ್ಯಕ್ಕೆ ಸಾವನ್ನಪ್ಪಿದ ಮಹಿಳೆ ಯಾರು, ಎಲ್ಲಿಯವರು ಎಂಬ ಯಾವುದೇ ಮಾಹಿತಿ ಲಭ್ಯವಾಗಿಲ್ಲ. ಪೊಲೀಸರು ತನಿಖೆ ನಡೆಸುತ್ತಿರುವುದು ದೇವಾಲಯದ ಆವರಣದ ವೈಟ್ ಶಾಟ್. ಪವಿತ್ರ ದೇವಾಲಯದ ಬಳಿ ಬಂದು ಈ ವೃದ್ಧೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳಾ ಅಥವಾ ಇದರ ಹಿಂದೆ ಬೇರೆ ಏನಾದರೂ ಕೃತ್ಯ ಅಡಗಿದೆಯಾ ಅನ್ನೋದು ಸದ್ಯದ ಯಕ್ಷ ಪ್ರಶ್ನೆ. ಸದ್ಯಕ್ಕೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ವೃದ್ಧೆಯ ಗುರುತು ಪತ್ತೆ ಹಚ್ಚಲು ಮುಂದಾಗಿದ್ದಾರೆ. ಮೋಹನ್ ವರದಿ, ಅಂಬಾನಿ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಏನಾಗಿದೆ? ಇದು ಬೆಳಿಗ್ಗೆ ನಮ್ಮ ಅಜ್ಜಿ ಬಂದು ರೆಸ್ಟ್ ರೂಮ್ಗೆ ಅಂತ ಬಂದಿದ್ರು ಈ ಕಡೆಗೆ. ಆವಾಗ ಯಾರೋ ಹಿಂಗೆ ಮಲಗಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟು ನಮಗೆ ಬಂದು ಹೇಳಿದ್ರು. ಹಿಂಗೆ ನಾವು ಬಂದು ನೋಡಿದ್ರೆ ಅಮ್ಮ ಸತ್ತೋಗಿದ್ರು. ಇಲ್ಲಿ ಈ ಊರವ್ರ ಅಂತ ಹೇಳಿ ಊರ ಜನಕ್ಕೆಲ್ಲ ತಿಳಿಸಿದ್ವಿ. ಆಶ್ರಮ ಇದೆ ಪಕ್ಕದಲ್ಲಿ, ಆಶ್ರಮವ್ರಿಗೂ ಫೋನ್ ಮಾಡಿ ಕರೆಸಿ ನೋಡಿದ್ರು. ಅವರು ನೋಡಾದ್ಮೇಲೆ ಯಾರು ನಮ್ದಲ್ಲ ಅಂದಮೇಲೆ ನಾವು ಪೊಲೀಸವ್ರಿಗೆಲ್ಲ ಫೋನ್ ಮಾಡಿಬಿಟ್ಟು ಹೇಳ್ತೀವಿ. ಪೊಲೀಸವ್ರಿಗೆ ಫೋನ್ ಮಾಡಿ ಹೇಳ್ಬಿಟ್ಟು ಮತ್ತು ದೇವಸ್ಥಾನ ಇನ್ಚಾರ್ಜ್ ಯಾರಿದ್ದಾರೆ ಅವ್ರಿಗೆ ಫೋನ್ ಮಾಡಿ ಹೇಳಿದ್ವಿ. ನಮ್ಮ ಅಜ್ಜಿ ಬಂದು ನಮಗೆ ಹೇಳಿರೋದು, ನಮ್ಗೆ ಗೊತ್ತಿಲ್ಲ. ನೋಡೋಕ್ಕೆ ಯಾವ ಥರ ಇದೆ? ಸಾಯಿಸಿದಾರ ಅಥವಾ ಏನಾದರೂ? ಸಾಯಿಸಿಲ್ಲ ಅಂತ ಅನಿಸುತ್ತೆ ಸರ್. ಅದು ಕುಡ್ದು ಏನೋ ಸತ್ತೋಗಿದ್ದಾರೆ, ಅವರೇ ಬಂದು ಅನಿಸ್ತಾ ಇದೆ. ಅಲ್ಲ, ರಂಗಸ್ಥಳ ಇಲ್ಲೇ ಬಂದು ಈ ಥರ ಆಗಿದೆಲ್ಲ ಇಲ್ಲ? ಅದೇನೋ ಗೊತ್ತಿಲ್ಲ ಸರ್. ನಾವು ನೋಡಿರೋದು ಬೆಳಿಗ್ಗೆ 6:30. ನಾವು ಎಲ್ಲಾಗಿರೋದು? ಇದು ರಂಗಸ್ಥಳದಲ್ಲಿ, ರಂಗಸ್ಥಳ ದೇವಸ್ಥಾನದಲ್ಲಿ. ನಿಮ್ಮ ಹೆಸರು? ನಮ್ಮ ಹೆಸರು ಮಂಜುಳಾ. ನೀವು ದೇವಸ್ಥಾನದವರು?